ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ಟೈಮ್ ಬಂದುಬಿಟ್ಟು 5 o'clock ಆಗಿದೆ. ಸೊ ಸಮ್ ಚೇಂಜಸ್ ಸ್ಟಾರ್ಟ್ ನೋ. 5 o'clock ಎದ್ದಿದ್ದೀನಿ. ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ನೋಡುವ, ನನ್ನ ಒಂದು ರೂಟೀನನ್ನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ನಾನಿವತ್ತು ನಿಮ್ಮ ಜೊತೆಗೆ ನನ್ನ ಹೇರ್ ಕೇರ್ ರೂಟೀನನ್ನು ತೋರಿಸ್ತಾ ಇದ್ದೀನಿ. ಸೊ ನಾನಿಲ್ಲಿ ಇವತ್ತು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮಾಸ್ಕನ್ನು ಹಚ್ತಾ ಇದ್ದೀನಿ. ಅದನ್ನು ನಾನು ವೀಕ್ಲಿ 1 ಟೈಮ್ ಮಾಡಿ ಇಟ್ಕೊಡ್ತೀನಿ, 2 ಟೈಮ್ಸ್ ಯೂಸ್ ಮಾಡ್ತೀನಿ. ಅಂದರೆ ನಾನು ಮಂಗಳವಾರ ಮತ್ತು ಶುಕ್ರವಾರ ಹೇರ್ ವಾಶ್ ಮಾಡ್ತೀನಿ. ಅದಕ್ಕೂ ಮೊದಲು ನಾನು ಒಂದು 3 ಅವರ್ ಆದರೂ ನಾನು ಈ ಮಾಸ್ಕನ್ನು ಇಟ್ಕೊತೀನಿ. ಇದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ. ನಾನು ಇದನ್ನು ಕೂಡ ಯೂಟ್ಯೂಬಿಂದ ನೋಡಿ ಮಾಡಿರುವಂತಹದ್ದು. ಒಂದು 2-3 ಟೈಪ್ ಯೂಸ್ ಮಾಡಿದೆ. ಅದರಲ್ಲಿ ನನಗೆ ಇದು ನನ್ನ ಹೇರ್ ಗ್ರೋತಿಗೆ ತುಂಬ ಹೆಲ್ಪನ್ನು ಮಾಡಿತು. ಮೊದಲು ನಾನು ಚೆನ್ನಾಗಿ ಹೇರನ್ನು ಬಾಚ್ಕೋತೀನಿ. ಮೊದಲು ಉಲ್ಟಾ ಸೀದಾ ಹೀಗೆ ತಲೆ ಕೆಳಗೆ ಮಾಡಿ ಕೂಡ ಬಾಚ್ಕೋತೀನಿ. ಬಾಚಿದ ನಂತರ ನಾನು ನೀಟಾಗಿ ಈ ಕೂದಲನ್ನು ಎಳೆಯಾಗಿ ಬಿಡಿಸ್ಕೋತೀನಿ. ಬಿಕಾಸ್ ನನ್ನ ಕರ್ಲಿ ಹೇರ್ ಆಗಿರೋದ್ರಿಂದ ತುಂಬ ಥಿಕ್ಕಿ ಮತ್ತು ತುಂಬ ಇದಾಗುತ್ತೆ, ಸಿಕ್ಕಾಗುತ್ತೆ. ಸೊ ಆದ ಕಾರಣಕ್ಕೆ ನಾನೇನು ಮಾಡ್ತೀನಿ, ನೀಟಾಗಿ ಮೊದಲು ಹೇರನ್ನು ಬಾಚ್ಕೋತೀನಿ. ಬಾಚಿದ ನಂತರ ಸ್ವಲ್ಪವಾಗಿ ಆ ಕ್ರೀಮನ್ನು ತಗೊಂಡು ಹಚ್ಕೋತೀನಿ. ಆ ಕ್ರೀಮ್ ಅದು ಹಚ್ಚೋಕ್ಕೂ ಮೊದಲು ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿರೋದ್ರಿಂದ ಏನಾಗಿರುತ್ತೆ ಕೇಳಿದರೆ, ಸ್ವಲ್ಪ ತಣಿಲಿಕ್ಕೆ ಬಿಟ್ಟು ಆಮೇಲೆ ಅಪ್ಲೈ ಮಾಡ್ತೀನಿ. ಮೊದಲು ಲೇಯರಾಗಿ ತೆಗೆದು ಅದನ್ನು ನೀಟಾಗಿ ಪೂರ ಇಡೀ ತಲೆಗೆ ಪೂರ ಹಚ್ತಾ ಹೋಗ್ತೀನಿ. ಎಳೆಯಾಗಿ ತೆಗೆದು. ಯಾಕಂತಂದರೆ ನನ್ನ ಮೇಲ್ಗಡೆ ಎಷ್ಟು ಹಚ್ಚೋದು ಇಂಪಾರ್ಟೆಂಟೋ ಅಷ್ಟೇ ತಲೆ ಒಳಗಡೆ ಬೇರುಗಳಿಗೆ ಹಚ್ಚೋದು ತುಂಬ ಇಂಪಾರ್ಟೆಂಟು. ಸೊ ಹಾಗಾಗಿ ನಿಮಗೆಲ್ಲ ಗೊತ್ತುಂಟು, ನಾನು ಇದಕ್ಕೂ ಮೊದಲು ಒಂದು ಸಲ ಸ್ಟ್ರೇಟಿಂಗ್ ಮತ್ತು ಕೆರೆಟಿಂಗ್ ಮಾಡಿಸಿದ್ದೆ. ಸೊ ಆ ಒಂದು ರೀಸನ್ನಿಂದಾಗಿ ನನ್ನ ಹೇರ್ ಪೂರ ಫಾಲ್ ಆಗಿತ್ತು. ಅಂದರೆ ಒಂದು ಎಳೆಯೂ ಕೂಡ ಬಿಡದೆ ಪೂರ ಹೇರ್ ಹೋಗಿತ್ತು. ಸೊ ಆ ಕಾರಣಕ್ಕೆ ನಾನು ಮತ್ತೆ ನ್ಯಾಚುರಲ್ ಆಗಿ ಹೇರ್ ಗ್ರೋತ್ ಮಾಡೋಕ್ಕೆ ಇಷ್ಟಪಟ್ಟೆ. ಸಪ್ಲಿಮೆಂಟ್ ತೊಗೊಂಡಿಲ್ಲ ಅಂತ ಹೇಳಲ್ಲ ನಾನು. ಕೆಲವೊಂದು ಟೈಮ್ ಸಪ್ಲಿಮೆಂಟ್ ಕೂಡ ನನಗೆ ಹೆಲ್ಪ್ ಮಾಡಿದೆ. ಅದರೊಟ್ಟಿಗೆ ನಾನು ಇದನ್ನು ಕೂಡ ಆ್ಯಡ್ ಮಾಡಿ ಮಾಡ್ತಿರೋದು. ಮಾಸ್ಕ್ ಅಪ್ಲೈ ಆದಮೇಲೆ ನಾನು ಅದನ್ನು ನೀಟಾಗಿ ಕೊನೆಯ ತುದಿಯವರೆಗೂ ಕೂಡ ಹಚ್ಚಿ ನಾನು ಮುಡಿಯನ್ನು ಹಾಕ್ತೀನಿ. ಬಿಕಾಸ್ ತುಂಬ ಟೈಮ್ ಇಟ್ಕೊಳ್ಳೋದ್ರಿಂದ 3 ತಾಸಂತೂ ನಾನು ಇಟ್ಕೊಳ್ಳೋದ್ರಿಂದ ಅದರ ನೀರು ಇಳಿದರೆ ತುಂಬ ಕಷ್ಟ ಆಗುತ್ತೆ, ತಿಕ್ಕಿಯಾಗಿರುತ್ತೆ ಅಂತ ಹೇಳಿ ಮೇಲ್ಗಡೆ ಜುಟ್ಟವನ್ನು ಹಾಕ್ಕೊಂಡ್ಬಿಡ್ತೀನಿ. ನೆಕ್ಸ್ಟು ಇಲ್ಲಿ ಸೊ ಫ್ರೆಶಪ್ ಆಗಿ ಹೇರ್ಗೆ ಮಾಸ್ಕ್ ಹಾಕಿ ಎಲ್ಲ ಆಗೋದನ್ನು 5:50 ಆಯಿತು. ಈಗ 5:50ಇಂದ 6:50ವರೆಗೂ ನನ್ನ ವರ್ಕೌಟು, ವಾಕಿಂಗ್
ಈ ಜರ್ನಿ ಇರುತ್ತೆ. ಅದಾದಮೇಲೆ ಬೇರೆ ರೂಟೀನ್ ಸ್ಟಾರ್ಟ್ ಆಗುತ್ತೆ. ಮತ್ತು ನಾನು ನಿಮ್ಮ ಜೊತೆಗೆ ಹೇರ್ ವಾಶ್ ಮಾಡೋ ಟೈಮಿಗೆ ಸಿಗ್ತೀನಿ. ಅದೇ ಹೇಳಿದ್ನಲ್ಲ, ಇದು ಡೇ 4 ಜರ್ನಿ ಆಗಿರುತ್ತೆ. ಅಂದರೆ ನಾನು ಇವತ್ತು ನಿಮ್ಮ ಜೊತೆಗೆ ನನ್ನ ಹೇರ್ ಕೇರನ್ನು ಹೇಗೆ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ. ಸೊ ಎವ್ರಿ ಡೇ ಐ ಗೆಟ್ 5 o'clock. ಸೊ ನೋಡೋಣ ನಿಮಗೆ ಇಷ್ಟ ಆಗುತ್ತಾ ನನ್ನ ಈ ಹೇರ್ ಕೇರ್ ಜರ್ನಿ ಅಂತ ನೋಡೋಣ. ನಾನು ಯಾವ ಮಾಸ್ಕನ್ನು ಬಳಸಿದ್ದೀನಿ, ಯಾವ ಶಾಂಪೂವನ್ನು ಬಳಸ್ತಿದ್ದೀನಿ, ಪ್ರಾಡಕ್ಟ್ ಬಗ್ಗೆ ಇನ್ನೊಂದು ದಿವಸ ಹೇಳ್ತೀನಿ, ಇನ್ನೊಂದು ವೀಡಿಯೋದಲ್ಲಿ. ಜಸ್ಟ್ ನಾನು ಏನು ಮಾಡ್ತೀನಿ ಅನ್ನೋದನ್ನು ಮಾತ್ರ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಮಾಸ್ಕನ್ನು 3 ತಾಸು ತಲೆಯಲ್ಲಿ ಇಟ್ಟ ನಂತರ ನಾನು ಹೇರ್ ವಾಶನ್ನು ಮಾಡ್ತೀನಿ. ಹೇರ್ ವಾಶ್ ಮಾಡುವಾಗ ಕೂಡ ಖಾಲಿ ಪ್ಲೇನ್ ನೀರಲ್ಲಿ ಸುಮಾರು 1 ಬಕೆಟ್ ಆಗುವಷ್ಟು ಫಸ್ಟು ನೀಟಾಗಿ ವಾಶ್ ಮಾಡ್ತೀನಿ. ಯಾಕಂದರೆ ಮಾಸ್ಕ್ ಅಷ್ಟು ನೀಟಾಗಿ ರೈಸ್ ಆಗಿರೋದ್ರಿಂದ ಅದು ಸೊ ಹಾಗಾಗಿ ಅದೆಲ್ಲ ಕ್ಲೀನಾಗಿ ಹೋಗೋ ಸಲುವಾಗಿ ನಾನು 1.5 ಬಕೆಟ್ ಆಗುವಷ್ಟು ನೀರನ್ನು ಮೊದಲು ಪ್ಲೇನ್ ನೀರನ್ನು ಹಾಕಿ ವಾಶ್ ಮಾಡಿದ ನಂತರವೇ ಶಾಂಪೂವನ್ನು ಯೂಸ್ ಮಾಡೋದು. ನಾನು ಶಾಂಪೂವನ್ನು ಯೂಸ್ ಮಾಡಬೇಕಾದ್ರೂ ಕೂಡ ಡೈರೆಕ್ಟಾಗಿ ಶಾಂಪೂವನ್ನು ಹೇರಿಗೆ ಅಪ್ಲೈ ಮಾಡೋದಿಲ್ಲ. ಒಂದು ಮಗ್ಗಲ್ಲಿ ಒಂದು ಸ್ವಲ್ಪ ನೀರನ್ನು ತಗೊಂಡು ಶಾಂಪೂವನ್ನು ಅದಕ್ಕೆ ಹಾಕಿ ಅದನ್ನು ಮಿಕ್ಸ್ ಮಾಡಿ ನೊರೆ ಮಾಡಿಕೊಂಡು ಡೈರೆಕ್ಟಾಗಿ ಹಾಕೋದು. ಅಲ್ಲದೆ ನಾನು ಯಾವುದೇ ರೀತಿಯಾಗಿ ಕೆಮಿಕಲ್ ಇರುವಂಥ ಶಾಂಪೂವನ್ನು ಯೂಸ್ ಮಾಡ್ತಾಯಿಲ್ಲ. ನಾನು ಹೇರ್ ಕೇರ್ ಯಾವಾಗ ಸ್ಟಾರ್ಟ್ ಮಾಡಿದ್ನೋ ಆವಾಗಿನಿಂದ ನಾನು ಕೆಮಿಕಲ್ ಆಗಿರುವಂತಹ ಯಾವುದೇ ಶಾಂಪೂವನ್ನು ಯೂಸ್ ಮಾಡಲ್ಲ. ಇದನ್ನು ನನಗೆ ಡಾಕ್ಟ್ರು ಕೊಟ್ಟಿರುವಂತಹ ಶಾಂಪೂ, ಅದರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅದನ್ನೇ ನಾನು ಇಲ್ಲಿ ಯೂಸ್ ಮಾಡ್ತಿರೋದು. ಅದನ್ನು ಯೂಸ್ ಮಾಡೋಕ್ಕಂತೂ ಕೂಡ ನಾನು 7 to 8 ಮಂತ್ ಆಯಿತು. ಸೊ ನೀಟಾಗಿ ಶಾಂಪೂವನ್ನು ಅಪ್ಲೈ ಮಾಡಿ ತುದಿಯವರೆಗೂ ಅಪ್ಲೈ ಮಾಡಿ ವಾಶ್ ಮಾಡ್ತೀನಿ. ಯಾವುದೇ ಕಂಡೀಷನ್ ಯೂಸ್ ಮಾಡಲ್ಲ, ಏನೂ ಮಾಡಲ್ಲ. ನನ್ನ ಏನು ಹೇರ್ ಮಾಸ್ಕಲ್ಲಿ ಕಂಡೀಷನ್ ಕೂಡ ತುಂಬ ಇರೋದರಿಂದ ನನಗೆ ಅದರ ಅಗತ್ಯ ಇಲ್ಲ. ಇದಾದ ಬಳಿಕ ನಾನು ಬರುವಂತಹ ಮತ್ತೊಂದು ಸ್ಟೆಪ್ ಏನಂತಂದರೆ, ನಾನು ಕೂದಲನ್ನು ಬಿಸಿಲಿಗೆ ಒಣಗಿಸೋದು. ಪ್ರತಿ ಸಲ ನಾನು ಹೇರ್ ವಾಶ್ ಮಾಡಿದಾಗಲೂ ಕೂಡ ನಾನು ಕೂದಲನ್ನು ಬಿಸಿಲಿಗೆ ಒಣಗಿಸ್ತೀನಿ. ಇದು ರೀಸನ್ ಏನು ಕೇಳಿದರೆ, ಹೇಳೋದೇನಂತಂದರೆ ಸ್ವಲ್ಪ ನಮ್ಮ ಡ್ರೈ ಆಗಿ ಅದು ಆಯ್ಲಿ ಆಗಿದ್ದಾಗ ಸ್ವಲ್ಪ ಹೇರ್ ಲಾಸ್ ಆಗೋದು, ತುಂಬ ಹೇರ್ ಫಾಲ್ ಆಗೋದು ತುಂಬ ಆಗಿರುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ನಾನೇನು ಮಾಡ್ತೀನಿ ಕೇಳಿದ್ರೆ ವೀಕ್ಲಿ 2 ಟೈಮ್ಸ್ ಮಾತ್ರ ನಾನು ಹೇರ್ ವಾಶ್ ಮಾಡೋದು. ಪ್ರತಿ ಸಲ ನಾನು ಹೇರ್ ವಾಶ್ ಮಾಡಬೇಕಾದ್ರೂ ನನ್ನದೇ ಆಗಿರುವಂಥದ್ದು ಈಗೆಲ್ಲ ಬೇಕಾದಷ್ಟು ಯೂಟ್ಯೂಬಲ್ಲಿ ಎಲ್ಲ ಸಿಗುತ್ತಲ್ಲ, ಸೊ ಅದೇ ಕ್ರೀಮ್ ಅದೇ ಥರದ್ದು ನನ್ನ ಈ ಹೇರಿಗೆ ಸೂಟ್ ಆಗುವಂಥದ್ದು 1-2-3 ಟೈಪ್ ನಾನು ಟ್ರೈ ಮಾಡಿ ನೋಡಿ ಯಾವ್ದು ನನಗೆ ಸೂಟ್ ಆಗುತ್ತೇನೋ ಆ ಮಾಸ್ಕನ್ನು ಯೂಸ್ ಮಾಡ್ತೀನಿ. 1 ಟೈಮ್ ಮಾಡಿ ಇಟ್ಕೊಂಡ್ರೆ 1-2-3 ಸಲ ನಾನು ಅದನ್ನು ವೀಕ್ಲಿ 1 ಟೈಮನ್ನು ಮಾಡ್ತೀನಿ. ಅದನ್ನು ಯೂಸ್ ಮಾಡಿನೇ ಸ್ನಾನ ಮಾಡೋದು, ಪ್ರತಿ ಸಲ ಸ್ನಾನ ಮಾಡಬೇಕಾದ್ರೂ ಕೂಡ. ಸೊ ಇದನ್ನೆಲ್ಲ ನಾನು ಕಲ್ತಿರೋದು ಮೇನ್ ರೀಸನ್ ಏನಂದರೆ, ಬಿಫೋರ್ ನಾನು ಕೆರಟಿನ್ ಮಾಡಿಸೋಕ್ಕೂ ಬಿಫೋರ್ ನನ್ನ ಹೇರು ತುಂಬ ಚೆನ್ನಾಗಿತ್ತು. ಯಾವಾಗ ನನ್ನ ಕೆರಟಿನ್ ಮಾಡಿಸಿದ್ನಲ್ಲ ಆಗ ನನ್ನ ಹೇರ್ ಫಾಲು ಆಗೋದು ಎಲ್ಲ ಸ್ಟಾರ್ಟ್ ಆಯಿತು. ಹೇರ್ ಫಾಲ್ ಎಷ್ಟು ಹೇರ್ ಫಾಲ್ ಅಂದರೆ, ಯಾವ ಒಂದು ಸಣ್ಣ ಕೂದಲು ಕೂಡ ನನ್ನದು ಈಗ ಉಳ್ಕೊಂಡಿಲ್ಲ ತಲೆಯಲ್ಲಿ. ಪೂರ ಕೂದಲು ಕೆರಟಿನ್ ಮಾಡಿರುವಂಥ ಪೂರ ಕೂದಲು ಉದುರೋಯಿತು. ಅಂದರೆ ಹೇಗಾಗಿರಬೇಡ, ತೋರಿಸ್ತೀನಿ ನಾನು ನಿಮಗೆ ಒಂದಿಷ್ಟು ಫೋಟೋಸ್ಗಳನ್ನು ಇಲ್ಲಿ ಹಾಕಿದ್ದೀನಿ ನೋಡಿ. ಈ ರೀತಿಯಾಗಿ ಆಗಿತ್ತು. ಬಟ್ ಫಸ್ಟಿಗೆ ನಾನು ಸ್ಟ್ರೈಟ್ನಿಂಗ್ ಮಾಡಿಸಿದಾಗ, ಕೆರಟಿನ್ ಮಾಡಿಸಿದಾಗ ತುಂಬ ಸ್ಟೈಲಿಶ್ ಆಗಿ ಚೆಂದ ಅನಿಸ್ತಿತ್ತು. ಆಫ್ಟರ್ 1 ಇಯರ್ ಸ್ಟಾರ್ಟ್ ಆಯಿತು ಹೇರ್ ಫಾಲ್. ಅಲ್ಲಿವರೆಗೂ ಇರಲಿಲ್ಲ ನನಗೆ ಹೇರ್ ಫಾಲು. 1 ಇಯರ್ ನಂತರ ಸ್ಟಾರ್ಟ್ ಆಯಿತು. ಇಷ್ಟು ಅಂದರೆ ಇಷ್ಟೇ ಸಣ್ಣ ನೋಡಿ, ಈ ಫೋಟೋದಲ್ಲಿ ಕಾಣಿಸ್ತಿದೆಯಲ್ಲ, ಅಷ್ಟು ತೀರ ಸಣ್ಣದಾಗಿತ್ತು. ಯಾವಾಗ ನನ್ನ ಈ ಜರ್ನಿ ಸ್ಟಾರ್ಟ್ ಆಯ್ತಲ್ಲ ಆಗ ಮತ್ತೆ ಓಕೆ, ಈಗ ಸ್ವಲ್ಪ ಓಕೆ ಅಂತ ನನಗೆ ಅನಿಸುತ್ತೆ ನೋಡಿ. ಈ ರೀತಿಯಾಗಿ ಇಷ್ಟು ಒಳ್ಳೆ ಕೂದಲಾಗಿ ಬಂದಿದೆ. ಈಗ ಸ್ವಲ್ಪ ನಾನು ಸ್ನಾನ ಮಾಡಿ ಬಂದಿದ್ದಕ್ಕೆ ಸ್ವಲ್ಪ ಕರಿಯಾಗಿ ಕಾಣಿಸುತ್ತೆ. ಒಂದು ಸ್ವಲ್ಪ ಡ್ರೈ ಮಾಡಿ ಇವತ್ತೊಂದು ದಿವಸ ಸಾಯಂಕಾಲದವರೆಗೂ ಬಿಟ್ಟು ನಂತರ ನನ್ನ ಹೇರನ್ನು ಬಾಚೋದು. ಯಾವುದೇ ಕಾರಣಕ್ಕೂ ನಾನು ಆಯಿಲ್ ಹಾಕಿ ಅಥವಾ ನೀರು ಹಾಕಿ ನನ್ನ ಹೇರನ್ನು ಯಾವತ್ತೂ ಕೂಡ ಬಾಚಲ್ಲ. ಅದರಿಂದ ಸ್ವಲ್ಪ ಜಾಸ್ತಿ ಹೇರ್ ಫಾಲ್ ಆಗುತ್ತೆ. ಸೊ ಹಾಗಾಗಿ ಮತ್ತು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನು ಅಂತಂದರೆ, ನಾವು ಹೇರ್ ವಾಶ್ ಎಷ್ಟು ಸಲ ಮಾಡ್ತೀವಲ್ಲ ಅಷ್ಟು ಸಲನೂ ನಮ್ಮ ಕೋಮ್ ಕೂಡ ನಾವು ವಾಶ್ ಮಾಡಬೇಕು. ಅದು ತುಂಬ ಇಂಪಾರ್ಟೆಂಟ್. ನಾವು ವಾರಕ್ಕೆ 2 ಸಲ ನಾನು ಹೇರ್ ವಾಶ್ ಮಾಡ್ತೀನಿ. ನೆಕ್ಸ್ಟ್ 15 ಡೇಸ್ಗೊಮ್ಮೆ ಕೋಮನ್ನು ನಾನು ಕ್ಲೀನ್ ಮಾಡ್ತೀನಿ. ಅಂದರೆ ಅದರಿಂದ ಕೂಡ ನಮ್ಮ ಹೇರ್ ಫಾಲ್ ಆಗುತ್ತೆ, ಆಲ್ಮೋಸ್ಟ್ ಆಗುತ್ತೆ. ನನ್ನದು ಪರ್ಸ್ನಲಾಗಿ ನನ್ನದು ಆಗಿತ್ತು. ಸೊ ಹಾಗಾಗಿ ನಾನು ಸಜೆಸ್ಟ್ ಮಾಡೋದು, ಯಾವಾಗೆಲ್ಲ ನೀವು ಹೇರ್ ವಾಶ್ ಮಾಡ್ತೀರಿ ಆಗೆಲ್ಲ ಹೇರನ್ನು ಕೋಮನ್ನು ಕೂಡ ವಾಶ್ ಮಾಡಿ ಅಂತ. ಸೊ ಇವತ್ತಿನ ದಿನ ಹೀಗಿತ್ತು ನನ್ನದು. ಈಗ ಡ್ರೈ ಆದಮೇಲೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾನು ಫೋಟೋದಲ್ಲಿ ಹಾಕೋತೀನಿ. ಸೊ ಇವತ್ತಿಗೆ ನನ್ನ ಈ ದಿನ ಮುಗೀತು. ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ನನ್ನ ಇವತ್ತಿನ ದಿನದ ಬಗ್ಗೆ ಹೇಳಿದ್ದೀನಿ. ಮತ್ತೊಂದು ವೀಡಿಯೋ ಜೊತೆಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.